ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. IDSMT ಅಂಗಡಿಗಳ ಬಾಡಿಗೆ ಹಣ ಬಾಕಿ, ಬೀಗ ಜಡಿಸಿದ ನಗರಸಭೆಯ ಪೌರಾಯುಕ್ತರು. ಚಿಂತಾಮಣಿ ನಗರದ KSRTC ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ IDSMT ಮಾರುಕಟ್ಟೆಯಲ್ಲಿ ಮತ್ತು SLN ಚಿತ್ರಮಂದಿರ ಸಮೀಪದಲ್ಲಿರುವ ಅಂಗಡಿ ಮಳಿಗೆಗಳು ಹಾಗೂ ನಗರಸಭೆಯ ಅಂಗಡಿ ಮಳಿಗೆಗಳಲ್ಲಿರುವ ಬಹುತೇಕ ಮಂದಿ ಲಕ್ಷಾಂತರ ರುಗಳ ಬಾಡಿಗೆ ಹಣ ಪಾವತಿ ಮಾಡದೆ ಬಾಕಿ ಉಳಿಸಿಕೊಂಡಿರುವ ಅಂಗಡಿಗಳಿಗೆ ನಗರಸಭೆಯ ಸಿಬ್ಬಂದಿಯೊಂದಿಗೆ ಭೇಟಿ ನೀಡಿದ ಪೌರಾಯುಕ್ತ GN ಚಲಪತಿರವರು ಬಾಕಿ ಇರುವ ಬಹುತೇಕ ಅಂಗಡಿಗೆ ಇಂದು ಬೀಗ ಜಡಿಸಿದ ಘಟನೆ ನಡೆಯಿತು. ನಗರಸಭೆಯ ಕಂದಾಯ ಅಧಿಕಾರಿಯಾಗಿದ್ದ ಮುನಿಯಪ್ಪ ನೇತೃತ್ವದ ಸಿಬ್ಬಂದಿ ಕಳೆದ 2021ರಲ್ಲಿ ಬಾಡಿಗೆ ಹಣ ವಸೂಲಾತಿಗೆ ಅಂಗಡಿಯ ಮುಂದೆ ತಮಟೆ ಹೊಡೆದು ಬಾಕಿ ಬಾಡಿಗೆ ವಸೂಲಾತಿಗೆ ಮುಂದಾಗಿದ್ದು ಬಿಟ್ಟರೆ ಇದುವರೆಗೂ ನಗರಸಭೆಗೆ ಬಂದ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಾಡಿಗೆ ಹಣ ವಸೂಲಾತಿಗೆ ಮತ್ತು ಅವಧಿ ಮುಗಿದ ಅಂಗಡಿಗಳ ವಶಕ್ಕೆ ಪಡೆದು ಮರು ಹರಾಜು ಮಾಡಲು ಮುಂದಾಗದ ಹಿನ್ನೆಲೆಯಲ್ಲಿ ಬಹುತೇಕ ಅಂಗಡಿಗಳಿಂದ ನಗರಸಭೆಗೆ ಕೋಟ್ಯಾಂತರ ರುಗಳು ಬಾಕಿ ಹಣ ಬರಬೇಕಾಗಿರುವ ಹಿನ್ನೆಲೆಯಲ್ಲಿ ಇಂದು ಬಾಡಿಗೆ ಹಣ ಪಾವತಿ ಮಾಡಿದ ಅಂಗಡಿಯವರಿಗೆ ಪೌರಾಯುಕ್ತರು ಚುರುಕು ಮುಟ್ಟಿಸಿದ ಘಟನೆ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ನಗರಸಭೆಯ ಪೌರಾಯುಕ್ತ GN ಚಲಪತಿರವರು IDSMT ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಿರುವ 198 ಮಳಿಗೆಗಳಲ್ಲಿ ಮತ್ತು ನಗರಸಭೆಯ 99 ಅಂಗಡಿ ಮಳಿಗೆಗಳಲ್ಲಿ 1 ಕೋಟಿ ರುಗಳಿಗೂ ಹೆಚ್ಚು ಬಾಡಿಗೆ ಹಣ ಬಾಕಿ ಇರಿಸಿಕೊಂಡಿದ್ದಾರೆ. ಹಲವಾರು ಬಾರಿ ಮನವರಿಕೆ ಮಾಡಿದರೂ ಬಾಡಿಗೆದಾರರು ಬಾಕಿ ಹಣ ಪಾವತಿ ಮಾಡದ ಕಾರಣ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಕಂದಾಯ ಬಾಕಿ ಇರುವ ಅಂಗಡಿಗಳ ವಸೂಲಾತಿಗೆ ಮುಂದಾಗಿರುವುದಲ್ಲದೆ ಹಲವಾರು ವರ್ಷಗಳಿಂದ ಬಾಡಿಗೆ ಪಾವತಿ ಮಾಡದ ಅಂಗಡಿಗಳಿಗೆ ಬೀಗ ಜಡಿದಿರುವುದಾಗಿ ಹೇಳಿದರು. ನಾನು ಬಂದ ದಿನದಿಂದ ಬಾಕಿ ಇರುವ ಹಣ ಪಾವತಿ ಮಾಡಲು ಅಂಗಡಿ ಮಾಲೀಕರಿಗೆ ಮನವಿ ಮಾಡಿದರೂ ಸ್ಪಂದಿಸದ ಕಾರಣ ಅಂಗಡಿಗಳಿಗೆ ಬೀಗ ಜಡಿದು ನಗರಸಭೆ ವಶಕ್ಕೆ ಪಡೆದುಕೊಂಡು ಪುರಸಭೆ ಕಾಯ್ದೆ ಪ್ರಕಾರ ಮರು ಹರಾಜು ಹಾಕಲಾಗುವುದು ಎಂದು ಅವರು ವಿವರಿಸಿದರು. ಇನ್ನು ಕೆಲ ಅಂಗಡಿ ಮಾಲೀಕರು ಲೈಸೆನ್ಸ್ ಪಡೆಯುವಂತೆ ಸೂಚಿಸಿದ ನಗರಸಭೆಯ ಇತರೆ ಅಧಿಕಾರಿಗಳ ವಿರುದ್ಧ ಏಕವಚನದಲ್ಲಿ ಮಾತನಾಡಿ ದರ್ಪ ತೋರಿಸಿದ್ದಾರೆ. ಅಂಥವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಪ್ರಕರಣ ಸಹ ದಾಖಲಿಸುವಾಗಿ ಎಚ್ಚರಿಸಿದ ಪೌರಾಯುಕ್ತರು IDSMT ಮಳಿಗೆಗಳಲ್ಲಿ ಕೆಲ ಬಲಾಢ್ಯರು ಬಾಡಿಗೆ ಪಾವತಿ ಮಾಡದೇ ಇರುವವರು ಇದ್ದಾರೆ. ಎಷ್ಟೇ ಬಲಾಢ್ಯರು ಆದರೂ ಅದರ ಸರ್ಕಾರಕ್ಕೆ ಬರಬೇಕಾದ ಹಣ ಪಾವತಿ ಮಾಡದ ಪಕ್ಷದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಪೌರಾಯುಕ್ತ GN ಚಲಪತಿರವರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧಿಕಾರಿಗಳಾದ CK ಬಾಬು, ಆರತಿ, ಶಿವು, ಕರ ವಸೂಲಿಗಾರರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬ್ಯಾಲೆನ್ಸ್ ಇದೆಯಪ್ಪ, ನಾನು ಇವ್ರ ಹತ್ರ ಮಾತಾಡಿಲ್ಲ ರೀ. ನಿಮ್ದಲ್ಲಿ ಬೇಗ ನಿಮ್ಮ ಬೀಗ ಸ್ವಲ್ಪ ಡೋರ್ ಲಾಕ್ ಹಾಕ್ಕೊಡಿ. ಡೋರ್ ಲಾಕ್ ಎತ್ಕೊ ಫಸ್ಟ್ ಲಾಕ್ ಡೋರ್ ಲಾಕ್ ಬೀಗ ಬಿಲ್ ಮಾಡಿ ಚೆಕ್ ದಿಲೀಪ
ಆಯ್ತಮ್ಮ ಅವತ್ತೇ ಕಟ್ಟಿ ಪರವಾಗಿ ಅವತ್ತೇ ಓಪನ್ ಮಾಡಿ ಅವತ್ತೇ ಕಟ್ಟಿ ಪರವಾಗಿ ಹಂಗಾಗಲ್ಲ ತಾಯಿ ಒಬ್ಬರಿಗೆ ಅಲ್ಲ ಹಂಗಾಗಲ್ಲಮ್ಮ ಎಲ್ರಿಗೂ ಲಾಕ್ ಮಾಡ್ತಾರೆ ಹಂಗಾಗಲ್ಲ ತಾಯಿ ನೀವು ಒಬ್ಬರಿಗೊಬ್ಬರು ಬಿಡಕ್ಕಾಗಲ್ಲ 23 ಅಂಗಡಿ ಬೇಕಾಗಿತ್ತು ಈ ಕಡೆ ಬಂದು ಲಾಕ್ ಮಾಡಪ್ಪ ಕಟ್ಕೊಳ್ಳಿ ನೀವೆಲ್ಲರ ಮಾತಾಡ ನೋಡಮ್ಮ ಕಟ್ಟಬೇಕು ಅಂತ ಹೇಳ್ತಾ ಇದೀವಿ ಆರ್ತೆ ಬರ್ರಿ ಸಾಯಂಕಾಲ ಕಟ್ತೀನಿ ಸರ್ ಹೋಗಿ ಸಾಯಂಕಾಲ ನಾವು ಓಪನ್ ಮಾಡ್ಕೊಡ್ತೀವಿ ಲಾಕ್ ಮಾಡಮ್ಮ ಸಾಯಂಕಾಲ ಏನಮ್ಮ ಲಕ್ಷಗಳು ಇಟ್ಕೊಂಡಿದ್ರೆ ನಾವೆಲ್ಲ ಸಾಯಂಕಾಲ ಹೋಗ್ರಿ ಹೋಗ್ತೀರಾ ನಾವು ಹೋಗ್ಬೇಕಾ ನಮ್ಮ ಹುಡುಗಿನ ಕರ್ಬಿಟ್ಟು ಸಾಯಂಕಾಲ ಕಟ್ತೀನಿ ಸರ್ ಆಯ್ತು ಬಿಡಮ್ಮ ನಾವೇ ಹೆಚ್ಚಿಗೆ ಮಾಡ್ಕೊಳ್ಳಿ ಹಂಗಾಗಲ್ಲ ತಾಯಿ ಹಂಗಾಗೋದಿಲ್ಲ ಒಬ್ರಿಗೊಬ್ರು ಬಿಟ್ಕೊಂಡಿರಕ್ಕಾಗಲ್ಲ ನಮ್ಗೂ ಗೌರ್ಮೆಂಟ್ ಅಲ್ಲಿ ಉಗಿತಾ ಇದಾರೆ ನಮ್ಮ ಹುಡುಗನ ಕರೆಸ್ತೀನಿ ಆಯ್ತಮ್ಮ ಮಾತಾಡಿ ಆಮೇಲೆ ಮಾತಾಡ್ತಾಯಿ ಆಯ್ತು ಆಮೇಲೆ ಮಾತಾಡಿ ಅಕ್ಕ ಇಲ್ಲ ಸರ್ ಈಗ ಇಮಿಡಿಯೇಟ್ ಕಟ್ತೀನಿ ಆಯ್ತು ತಾಯಿ ಕಟ್ಟಮ್ಮ ನಾನು ಬೇಡ ನಾನು ಇಲ್ಲೇ ಇರ್ತೀನಿ ಎಲ್ಲೋ ಹೋಗಲ್ಲ ಕಡಿದ್ಮೇಲೆ ಓಪನ್ ಮಾಡ್ಕೊಡ್ತೀನಿ ಇಲ್ಲ ಸರ್ ನಾನು ಕಟ್ತೀನಿ ಆಯ್ತು ತಾಯಿ ಕಟ್ಟಮ್ಮ ಕಡಿದ್ಮೇಲೆ ಇಲ್ಲೇ ಇರ್ತೀನಿ ಬಿಡ್ತೀವಿ ಹಂಗಾಗಲ್ಲಮ್ಮ ವರ್ಷಗಳಿಗೋದು 2 ವರ್ಷದಿಂದ ಟ್ಯಾಕ್ಸ್ ಕಟ್ಟಿ ಯಾವ ನಮ್ಮ ಬಿಟ್ಕೊಳ್ತಾರೆ ನಿಮ್ಗೇನು ಸರ್ಕಾರಿ ಸ್ವತಂತ್ರ ಅಷ್ಟು ಇದು ತಲೆ ಇಲ್ಲ ಏನಮ್ಮ ಸರ್ಕಾರಿದಂದ್ರೆ ಅಷ್ಟಿದ ಮನೆ ಬಾಡಿಗೆ ಹೆಂಗೆ ಮಾಡ್ತೀರಾ ನೀವು ಕರೆಂಟ್ ಬಿಲ್ ಕಟ್ತಾ ಇದೀರಾ ಕರೆಂಟ್ ಬಿಲ್ ಯಾಕೆ ತಿಂಗಳ ಕಟ್ತೀರಿ ನಮ್ಗೆ ಯಾಕೆ ಕಟ್ಟೋದಿಲ್ಲ ಡಬಲ್ ಡೋರ್ ಇತ್ತಾ ಇದಕ್ಕೆ ಇನ್ನೊಂದಿದೆ ಬೇರೆ 2.5 ಲಕ್ಷ ಸರ್ ನೀವು ತೆಗೆಯೋದಿಲ್ಲ ಸರ್ 2.5 ಲಕ್ಷ ಅರ್ಗಾಕೋದಕ್ಕೆ ಅರ್ಗೆ ಪರ್ಮನೆಂಟ್ ಅರ್ಗಾಕೋದಕ್ಕೆ ಖಾಲಿ ಮಾಡಿದೆ ಬಕೆಟ್ ಮಾಡಿದೆ ನನ್ನ ರಿಯರ್ ಅಂತ ಪುಟಪ್ ಮಾಡಿ ನಾನೀಗ ಯಾವ್ಯಾವ ಲಾಕ್ ಮಾಡಿದ್ದೀನ ಒರಿಜಿನಲ್ ಹೋಗುತ್ತೆ ಬೇಗ ತಂದು ಬೀಗ ಅಮ್ಮ ಇದೆಲ್ಲ ಒಳಗಡೆ ಇಟ್ಕೊಳ್ಳಮ್ಮ ಯಾಕೆ ಹಿಂಗೆಲ್ಲ ದೂರ ಮಾಡ್ತಿರ್ತಾಯಿ ಎಲ್ಲ ಬೆಂಕಿ ಇಟ್ಕೊಂಡಿದ್ಯಾ ಸಿಲಿಂಡರ್ ಇಟ್ಕೊಂಡಿದ್ಯಾ ತುಂಬಾ ಕೇಳ್ತಾ ಇದೆ ನೀವು ಇಟ್ಕೊಂಡು ಒಳಗಡೆ ಲಾಕ್ ಮಾಡಮ್ಮ ಲಾಕ್ ಮಾಡ್ತೀವಿ ಒಳಗಡೆ ಅವರೇ ಇಟ್ಕೊಳ್ಳಿ ಬಾಗ್ಲಾಗ್ತೀವಿ ರಾಧಾಕೃಷ್ಣ ಕೇಳ್ತಾ ಇದೆಯಪ್ಪ ಇದೆಲ್ಲ ತೆಗಿಬೇಕು ಇದ್ರ ಒಳಗಡೆ ಇಟ್ಕೊಂಡು ರೋಲಿಂಗ್ ಶೆಲ್ಟರ್ ಹಾಕೋ ತೆಗಿ ಪರ್ಮನೆಂಟ್ ಸ್ಟ್ರಕ್ಚರ್ ತೆಗಿ ಇಲ್ಲ ಕೊಡ್ಬೇಕ್ರೆ ತೆಗಿ ಒಳಗಡೆ ಇಟ್ಕೋ ಒಳಗಡೆ ಎದ್ದು ಒಳಗಡೆ ಆರಾಮಾಗೈತಲ್ಲ ಸೌಮ್ಯ ಸೌಮ್ಯ ಕಟ್ಬಿಡ್ತೀನಿ ಇಲ್ಲೇ ಕಟ್ಟಿ ಸ್ಪಾಟಲ್ಲಿ ಚೆಕ್ ಹಾಕೊಡ್ತೀನಿ ಆಗೋದಿಲ್ಲ ಈ ಕಡೆ ಅಮೌಂಟ್ ಕೊಡಿ ಈ ಕಡೆ ಬನ್ನಿ ಏ ಹಲೋ ಚೆಕ್ ಹಾಕೊಡ್ತೀನಿ ಇಲ್ಲಿ ಬಂದ್ರೆ ಇಲ್ಲಿ ಕೊಡಲ್ಲ ಅಂತ ಹೇಳಿದ್ರೆ ನೀವು ಎಷ್ಟಿದೆ ಮಂಜಣ್ಣ ಇದು ಪ್ಯಾಕೆಟ್ ಅಲ್ಲ ನೀವು ಆಡ್ಬಿಟ್ಟು ಮಾತಾಡ್ಬಿಟ್ಟು ಮಾತಾಡ್ತಾರೆ
ಮಾತಾಡೋದು ದಿನ? ಮರ್ಯಾದೆ ಮಾತಾಡೋದು, ನಾನು ಇಷ್ಟೊತ್ತು ಮರ್ಯಾದೆ ಮಾತಾಡಿದ್ದೀನಿ. ನೀವು ನಾನು 76 ಸಲ ಬಂದಿದ್ದೀನಿ. ಎಲ್ಲಿ ಬಂದಿದ್ಯಾ? ಎಲ್ಲಿ ಬಂದಿದ್ಯಾ? ಎಲ್ಲಿ ಬಂದಿದ್ಯಾ? ಮರ್ಯಾದೆ ಏನು ಅನ್ಕೊಂಡಿಲ್ಲ. ಮಾನ್ಯ ಮರ್ಯಾದೆ ನೀವು ಮರ್ಯಾದೆ ಮಾತಾಡ್ರೆ ನೀವು ಮರ್ಯಾದೆ ಮಾತಾಡಿ ಕೊಡಿಲ್ಲ. ಬರ್ತೀರಾ ಕೊಟ್ಬಿಡ್ತೀರಾ ಹೊಟ್ಟೋಗ್ತೀರಾ. ನೋಟಿಸ್ ಕೊಡಿ. ನೀನು ನೇನ್ ತಿರ್ಗಿಂಡ 76 ಕಿತ್ತಲ್ಲ ನೇನ್ ಆಫೀಸ್ 76 ಕಿತ್ತಲ್ಲ ತಿರ್ಗಿಂಡ ಇವರ ಇಸ್ತಾನ ಇಲ್ಲದು ಆಯ್ಮ ಮಾತಾಡಲ್ಲ. ಆಯ್ಮ ಮಾತಾಡಲ್ಲ. ಲೈಸೆನ್ಸ್ ಕೊಡು ಅಂತ ಇವರು ಕಾದು ಸರ್ ನೀವು ಮತ್ ಮಾತಾಡಿದ್ದು ಕ್ಯಾಮ್ರಾ ಇದೆ ರೆಕಾರ್ಡ್ ಇದೆ ತೋರ್ಸು. ನಾನೇ ತರಿಸ್ತೀನಿ ನನ್ಗೂ ತೋರ್ಸು. ಉನ್ನೇ ಮೀಡಿಯಾಗೆ ಮರ್ಯಾದೆ ಕೊಟ್ರೆ ಮರ್ಯಾದೆ ಕೊಡಿದ್ರೆ ನಾವು ಕೆಲ್ಸದವ್ರು ಏನಲ್ಲ. ಮರ್ಯಾದೆ ಕೊಟ್ರೆ ಮರ್ಯಾದೆ ಕೊಡ್ತೀವಿ. ಲೈಸೆನ್ಸ್ ಕೊಡುವಂತ నేను మాట్లాడాలా లైసెన్స్ కూడా ఉంటా. ಯಾವ లైసెన్స్ ఉంది? 30 ఏళ్ళకి లైసెన్స్ ఇది ఇప్పుడే వచ్చేసింది లైసెన్స్. 30 ఏళ్ళకి సార్ 30 లైసెన్స్ కూడా ఉంటా. ಯಾವ ಲೈಸೆನ್ಸ್ నా సమ్మకున్నారు మీరు నా స్టాఫ్ రేట్ మాట్లాడతా సార్ ఎవరైనంత ఏ లైసెన్స్ ಕೊಡು ಅಂತ ಕ್ಯಾಮೆರಾ ಓಪನ್ చేస్తా ఇప్పుడు ಬರ್ರಿ ಕಡೆ ಮಾಡಿ ನೋಡೋಣ. ಓಪನ್ ಮಾಡಪ್ಪ. ಓಪನ್ ಮಾಡಿದ್ರೆ ಪನಿಷ್ಮೆಂಟ್ ಕೊಡ್ತೀನಿ. ಓಪನ್ ಮಾಡು. ನಾನು ಆಡಿಯೋ ತೆಗಿ. ತೆಗಿರಿ ನೋಡೋಣ. ಅನ್ನೆಸರಿ ಮಾತಾಡಬೇಡಿ ನೀವು. ನಾನು ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ. ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡೋದು ಮರ್ಯಾದೆ ಕೊಡಬೇಕು. ನನಗೆ ಹೇಳ್ರಿ. ನಾನು ಇಲ್ವೇನ್ರಿ ಇಲ್ಲಿ? ನೀವೇ ಮಾತಾಡ್ಬೇಕು. ಅವರೇ ನೀವು ಮಾತಾಡಿದ್ರೆ ಸರಿ. ಅಲ್ಲ ಇಲ್ಲಿ ಪರವಾಗಿಲ್ಲ. ಇನ್ನೊಂದು ತಿಂಗಳಾಗ ಯಾವಾಗ ಬಿಲ್ ಅಂತ 1 ಲಕ್ಷ ಎಷ್ಟು ಆ ತಿಂಗಳ ಯಾರು ಗ್ಯಾರಸ್ ಇದ್ದಾರೆ? ಇದು ಅಲಾಟಿ ಯಾರು? ನಾನೇ. ನಾನು 2% ಇಂದ ಸ್ಟಾರ್ಟ್ ಮಾಡ್ತೀನಿ. ಆಯ್ತು ನಾನು ಮಾಡ್ತೀನಿ. ಬಾಡಿಗೆ ಕಟ್ಟಿದ್ದೀರಾ? ಆಚೆ ಬರ್ರಿ. ಬಂದ್ಬೇಡಿ. ಜೈಲ್ಗೆ ಹೋಗ್ತೀನಿ. ಪರವಾಗಿಲ್ಲ. ಲಾಕ್ ಹಾಕ್ತೀನಿ. ಎಲ್ಲ ಕರೆಂಟ್ ಹಾಕೊಂಡಪ್ಪ. ನೀವೆಲ್ಲ ಬೆಳಿಗ್ಗೆ 3 ದಿನ ಹಚ್ಚಬೇಕು. 3 ಶರ್ಟ್ಸ್ ಬೆಳಿಗ್ಗೆ ಕಿತ್ತಾಕ್ತೀನಿ. ಎಲ್ಲ ಕಿತ್ತಾಕ್ಬಿಟ್ಟು ಬನ್ರಿ ಆಯ್ತಾ? ಅವ್ರಿಗೆ ಇಟ್ಕೊಳ್ಳಿ. ಅವ್ರು ಇಟ್ಕೊಳ್ಳಿ. ಯಜಮಾನ್ರ ಸ್ವಲ್ಪ ಈ ಕಡೆ ಬನ್ನಿ. ತಗೊಂಬನ್ನಿ. ಕೋರ್ಟ್ ಮೇಲೆ ನನಗೂ ಗೌರವ ಇದೆ. ಚೆಕ್ ಮಾಡ್ತೀನಿ. ಏನಾಗಿದೆ ಕಾಲ?
ಹಂಗೆ ಚಂದ್ರಶೇಖರ್ ಯಾಕೆ ಇಷ್ಟು ವರ್ಷ ಟ್ಯಾಕ್ಸ್ ಕಟ್ಟಿಲ್ಲ? ಚಂದ್ರಶೇಖರ್ ಕೋಟೆ ಗೊಂಡಿತ್ತು ಎಲ್ಲ ಕಟ್ಟಿದೆ 2 ಬ್ಯಾನರ್ಸ್ ಟ್ಯಾಕ್ಸ್ ಕಟ್ಬೇಡಿ ಅಂತಿದ್ಯಾ? ಟ್ಯಾಕ್ಸ್ ಕಟ್ಟದ ಕೊಟ್ಟಿದ್ದು ನೋಡಿ ಎಲ್ಲ ತಂದ್ಕೊಡಿ, ಚೆಕ್ ಮಾಡ್ತೀನಿ.